ಕೋಲಾರ ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ತುಮಕೂರಿನ ಶಶಿ ಹುಲಿಕುಂಟೆಮಠ್ ಅವರು ಕೋಲಾರ ಜಿಲ್ಲೆಗೆ ಭೇಟಿ ನೀಡಿ ಕಾಂಗ್ರೆಸ್ ಶಾಸಕರು ಮತ್ತು ಮುಖಂಡರ ಜೊತೆ ಚುನಾವಣಾ ಪೂರ್ವ ತಯಾರಿಗಳ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಚುನಾವಣೆಯನ್ನ ಎದುರಿಸಲು ಪಕ್ಷ ಸಜ್ಜಾಗಿದೆ ಮತ್ತು ಗೆಲುವಿಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕೆಂದು ಕರೆ ನೀಡಿದ್ದಾರೆ. ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ತುಮಕೂರಿನ ಶಶಿ ಹುಲಿಕುಂಟೆಮಠ್ ಅವರನ್ನ ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹೈಕಮಾಂಡ್ ಘೋಷಿಸಿದೆ ಎಂದಿದ್ದಾರೆ. ಚುನಾವಣೆ ನಡೆಸುವ ಸಂಬಂಧ ಅಭಿಷೇಕ್ ದತ್ ನೇತೃತ್ವದಲ್ಲಿ ಈಗಾಗಲೇ ಒಂದು ಸಭೆ ನಡೆಸಲಾಗಿದೆ. ಮುಂದಿನ ದಿನಗಳಲ್ಲಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸಭೆ ನಡೆಸಿ ಚುನಾವಣಾ ಕಾರ್ಯತಂತ್ರಗಳ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಭ್ಯರ್ಥಿ ಶಶಿ ಹುಲಿಕುಂಟೆಮಠ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂದು ಘೋಷಣೆಯಾದ ಬಳಿಕ ಮೊದಲ ಬಾರಿಗೆ ದೇವಮೂಲೆಯಾದ ಕೋಲಾರಕ್ಕೆ ಭೇಟಿ ನೀಡಿದ್ದೇನೆ ಎಂದು ಹೇಳಿದ್ದಾರೆ. ಸುಮಾರು 1 ವರ್ಷದಿಂದ 5 ಜಿಲ್ಲೆಗಳ 34 ಕ್ಷೇತ್ರಗಳಲ್ಲಿ ಸಂಚರಿಸಿ ಪದವೀಧರರ ನೋಂದಣಿ ಮಾಡಿದ್ದೇನೆ ಎಂದಿದ್ದಾರೆ. ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರನ್ನ ಈಗಾಗಲೇ ಭೇಟಿ ಮಾಡಿ ಚುನಾವಣಾ ಸಂಬಂಧ ಚರ್ಚೆ ನಡೆಸಿದ್ದೇನೆ ಎಂದು ತಿಳಿಸಿದ್ದಾರೆ. ನಾನು ಚುನಾವಣೆಯಲ್ಲಿ ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ. ಚುನಾವಣಾ ಪ್ರಚಾರದ ಬಗ್ಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಮತದಾರರ ಮನೆ ಬಾಗಿಲಿಗೂ ತೆರಳಿ ಪಕ್ಷದ ನೀತಿಗಳನ್ನು ತಿಳಿಸುತ್ತೇನೆ. ಪದವೀಧರರ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡುತ್ತೇನೆ. ಎಲ್ಲರ ಸಹಕಾರದೊಂದಿಗೆ ಗೆಲುವು ಸಾಧಿಸುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಐಸಿಸಿ ಕೆಪಿಸಿಸಿ ಮಾರ್ಗದರ್ಶನದಂತೆ ಮುಂದಿನ ಬರುವ ಈ ವರ್ಷದ ಲಾಸ್ಟಲ್ಲಿ ಬರುವಂಥ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಶಶಿ ಹುಲಿಕುಂಟೆಮಠ್ ಅಂತ ನಮ್ಗೆ ತುಮಕೂರದವರು. ಇದಕ್ಕೆ 4-5 ಜಿಲ್ಲೆಗಳು ಬರ್ತವೆ. ಅದರಲ್ಲಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಎಲ್ಲರಿಗೂ ಬರ್ತದೆ. ಇವತ್ತು ಅವರು ಆಲ್ರೆಡಿ 3 ತಿಂಗಳು ಮುಂಚೆನೇ ನಮ್ಮನ್ನೆಲ್ಲ ಮೀಟ್ ಮಾಡಿ ಒಂದು ಸಭೆಯನ್ನು ಮಾಡಿದ್ವಿ ನಾವು ಈ ವಿಚಾರವಾಗಿ. ಇವಾಗ ಟಿಕೆಟು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಅನೌನ್ಸ್ ಮಾಡಿದ್ದಾರೆ, ಕಳಿಸ್ಕೊಟ್ಟಿದ್ದಾರೆ ಅವ್ರನ್ನ. ಇವತ್ತು ನಮ್ಮ ಎಐಸಿಸಿ ಕಾರ್ಯದರ್ಶಿಗಳಂತ ಅಭಿಷೇಕ್ ದತ್ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ಇವತ್ತು ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದಂಥ ನಮ್ಮ ಗೌತಮ್ ಸರ್ ಅವರು, ನಮ್ಮ ಶಶಿ ಹುಲಿಕುಂಟೆಮಠ್ ಅವರು, ನಾವೆಲ್ಲರೂ ಸೇರಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೇರಿ ಇವತ್ತೆಲ್ಲ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ಚುನಾವಣೆ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಮಾಡಿದ್ದೀವಿ. ನಾವೆಲ್ಲ ಜವಾಬ್ದಾರಿ ತಗೊಂಡು ಯಾವುದೇ ಕಾರಣಕ್ಕೂ ನಾವು ಹಿಂದಿರುಗದೆ ನಾನು ಅನಿಲ್ ಅಣ್ಣ ಅವರು ನಾವು ಯಾವುದೇ ರೀತಿ ಮೊದಲಿಂದ ಒಂದು ಪಾಲಿಸಿ ಇಟ್ಕೊಂಡಿದ್ದೀವಿ. ಅವ್ರು ಸಿಕ್ಕಿದ್ರು ಸಿಕ್ಕದೇ ಇದ್ರು ಮಾತಾಡಿದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು, ನಿಯತ್ತಾಗಿ ಕೆಲಸ ಮಾಡಬೇಕು ಅಂತ. ಆ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ಒಂದು ಮೀಟಿಂಗ್ ಮಾಡಬೇಕಾಗ್ತದೆ. ರಮೇಶ್ ಕುಮಾರ್ ಸ್ವಾಮಿಗಳಂತ ಹಿರಿಯರು, ಆಮೇಲೆ ನಮ್ಮ ನಜೀರಣ್ಣ ಅವರು, ನಾವು ಎಲ್ಲರೂ ಸೇರಿಕೊಂಡು ಎಲ್ಲ MLAs ನಾವು ಸೇರಿಕೊಂಡು, ಆಮೇಲೆ ನಮ್ಮ ಮುಳ್ಬಾಗಲ್ ಸೋತಿರುವಂಥ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ನಮ್ಮ ಆದಿನಾರಾಯಣ ಅವರು, ಎಲ್ಲರೂ ನಾವೆಲ್ಲ ಸೇರಿಕೊಂಡು ಮಾತಾಡಿ ಎಲೆಕ್ಷನ್ ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ನಾವು ಮುಂದಿನ ದಿನ ಹೋಗ್ತೀವಿ. ಅದಕ್ಕೆ ನಾವು ಶಶಿ ಹುಲಿಕುಂಟೆ ಸಾಹೇಬ್ರಿಗೂ ಹೇಳೋದು ಅಷ್ಟೇ ಸರ್, ನೀವು ಕ್ಯಾಂಡಿಡೇಟ್ ಆಗಿದ್ದರೆ ತುಂಬ ಸಂತೋಷ ನಮಗೆ. ಆದರೆ ನಮ್ಮ ಚಿಂತೆ ಬಿಡಿ. ನಾವು ಎಲೆಕ್ಷನ್ ಮಾಡ್ತೀವಿ, ಹೆಂಗೆ ಮಾಡಬೇಕು, ಏನು ಮಾಡಬೇಕು, ನೀವು ಯಾವಾಗ ಬೇಕೋ ಅವಾಗ ಕರ್ಕೊಳ್ತೀವಿ, ಮಾತಾಡ್ತೀವಿ. ನಮ್ಮ ಗೌತಮಣ್ಣ ಅವರು ಇದ್ದಾರೆ, ನಾವು ಅವ್ರ ಜೊತೆ ಹಾಕ್ಕೊಂಡು ನಾವು ಎಲ್ಲೆಲ್ಲಿ ಮಾಡಬೇಕು, ಏನೇನು ಮಾಡಬೇಕು ಅಂತ ಹೇಳ್ತೀವಿ. ನಾವು ಕ್ಲೀನಾಗಿ ನೀವು ಮೊದಲೇ ಎಲ್ಲರೂ ಒಂದು ಮೀಟ್ ಮಾಡಿಬಿಟ್ಟು ಒಂದು ವಿಸಿಟ್ ಮಾಡಿ ಮಿಕ್ಕಿದ್ದನ್ನು ನಾವು ನೋಡ್ಕೊಳ್ತೀವಿ ಅಂತ ಇದು ಮಾಡಿದ್ದೀವಿ. ಖಂಡಿತವಾಗ್ಲೂ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಯಾಕಂದರೆ ನಾವು 1 ವರ್ಷದ ನವೆಂಬರಲ್ಲೋ ಡಿಸೆಂಬರಲ್ಲೋ ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಅದಾದಮೇಲೆ ಟಿಕೆಟ್ ಅನೌನ್ಸ್ ಆಗಿರೋದು. ನಾವು 1 ವರ್ಷನೇ ಒಂದು ವರ್ಷದಿಂದಲೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ಬರ್ಕೊಂಡು ಆಮೇಲೆ ಇವಾಗ ಎನ್ರೋಲ್ಮೆಂಟ್ಸ್ ಎಲ್ಲ ಮಾಡಿಸೋದಲ್ಲ, ಅದೆಲ್ಲ ಮಾಡ್ತೀವಿ. ಒಳ್ಳೆ ಕರೆಕ್ಟಾಗಿ ಮಾಡ್ತೀವಿ, ಗೆಲ್ತೀವಿ ಅಂತ ನಂಬಿಕೆ ಇದೆ.